ಅದೊಂದು ದೊಡ್ಡ ಸಭೆ. ಒಂದು ದಿನ ಬೋಧಕರು ಸಭೆಯಲ್ಲಿ ಬೋಧನೆ ಮಾಡುತ್ತಿದ್ದರು. ಬೋಧನೆ ಮಾಡುವಾಗ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಶಿಸ್ತಿನಿಂದ ಕುಳಿತುಕೊಂಡು ಬೋಧನೆಯನ್ನು ಕೇಳುತ್ತಿದ್ದರು. ಅಂದು ನಾನು ಸಹ ಆ ಸಭೆಗೆ ಹೋಗಿದ್ದೆ. ಬೋಧಕರು ಲಾಜರ ಮತ್ತು ಯೇಸುವಿನ ಸಂಬಂಧದ ಬಗ್ಗೆ ಜನರಿಗೆ ಹೇಳುತ್ತಿದ್ದರು. ಅವರು ಪ್ರಸಂಗದಲ್ಲಿ ಯೇಸು ಲಾಜರನ ಮರಣದ ವಿಷಯ ಕೇಳಿ ಕಣ್ಣೀರು ಬಿಟ್ಟನು ಮತ್ತು ಆತನ ಸಮಾಧಿಯ ಬಳಿಗೆ ಹೋದನು. ಅದೊಂದು ಗವಿಯಾಗಿತ್ತು ಹಾಗೂ ಅದರ ಬಾಯಿಗೆ ಒಂದು ದೊಡ್ಡ ಕಲ್ಲನ್ನು ಇರಿಸಲಾಗಿತ್ತು. ಯೇಸು ಆ ಕಲ್ಲನ್ನು ತೆಗೆದುಹಾಕಿರಿ ಎಂದು ಹೇಳಿ ದೇವರನ್ನು ಪ್ರಾರ್ಥಿಸಿದನು. ನಂತರ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದನು. ಆಗ ಸತ್ತಿದ್ದ ಲಾಜರನು ಹೊರಗೆ ಬಂದನು. ಕಲ್ಲನ್ನು ತೆಗೆದ ನಂತರವೇ ಅಲ್ಲೊಂದು ಅದ್ಭುತ ನಡೆಯಿತು ಎಂದು ಒತ್ತಿ ಒತ್ತಿ ಹೇಳಿದರು. ಹೀಗೆ ಹೇಳುತ್ತಾ ಅವರು, ನಾವು ಸಹ ನಮ್ಮ ಜೀವನದಲ್ಲಿ ಇರುವಂಥ ಕೆಲವು ಕಲ್ಲುಗಳನ್ನು ತೆಗೆದಾಗ ನಮ್ಮ ಜೀವಿತದಲ್ಲಿಯೂ ಅದ್ಭುತ ನಡೆಯುತ್ತದೆ ಎಂದರು. ಆ ಕಲ್ಲು ಯಾವುದೆಂದು ಯೋಚಿಸುತ್ತೀರಾ? ಅವಿಧೇಯತೆ, ದ್ವೇಷ, ಕೋಪ, ಮೂಢನಂಬಿಕೆ, ಅಪನಂಬಿಕೆ. ಈ ರೀತಿಯಾದ ಕೆಲವು ಕಲ್ಲುಗಳನ್ನು ತೆಗೆಯುವಾಗ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡುವನು. ಲಾಜರನು ಸತ್ತಿದ್ದರಿಂದ ಆ ಕಲ್ಲನ್ನು ಬೇರೆಯವರು ತೆಗೆದರು. ಆದರೆ ನಾವು ಜೀವದಿಂದಿರುವುದರಿಂದ ನಮ್ಮ ಜೀವಿತದಲ್ಲಿರುವ ಆ ಬೇಡವಾದ ಕಲ್ಲನ್ನು ನಾವೇ ತೆಗೆಯಬೇಕು. ಅದನ್ನು ತೆಗೆಯುವುದರಿಂದ ನಾವು ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲು ಅವಕಾಶ ಮಾಡಿಕೊಡಬಹುದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಎಂದು